ಹಲೋ Hello, ಫ್ರೆಂಡ್ಸ್, friend. ಗುಡ್ ಮಾರ್ನಿಂಗ್. ಇದು ನನ್ನ ಮಾರ್ನಿಂಗ್ ಬ್ಲಾಗ್. ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನಾನು ಫುಲ್ ರೆಸ್ಟ್ ಮಾಡಿ Wow! ಆರಾಮ್ ಎದ್ದಿದ್ದೇನೆ. ಏನೂ ಟೆನ್ಷನ್ ಇಲ್ಲ, ಬೆಳಗ್ಗೆ ಏಳು ಟೆನ್ಷನ್ ಇಲ್ಲ, ಟಿಫಿನ್ ಮಾಡೋದು ಟೆನ್ಷನ್ ಇಲ್ಲ. ಈಗ ಎದ್ದು ನಾವು ಫ್ರೆಶ್ ಅಪ್ ಆಗಿ ನೀರು ಕುಡಿತಾ ಇದ್ದೇವೆ ಇಬ್ಬರು. ಪಾಪು ಕೂಡ ನನ್ನ ಕೂಟನೇ ಎದ್ದಿದ್ದಾನೆ. ಅವನಿಗೆ ಹೇಳಿದೆ, ನೀನು ಫುಲ್ ಬಾಟಲ್ ಫಿನಿಷ್ ಮಾಡು, ಮತ್ತು ನಾನು ಕೂಡ ಫುಲ್ ಬಾಟಲ್ ಫಿನಿಷ್ ಮಾಡ್ತೇನೆ. ಅಂದರೆ ಆಗೋದಿಲ್ಲ ಅಷ್ಟು ಕೊಡೋದಕ್ಕೆ, ಅಂದರೆ ಆಗ ನಾನು ಇರಲಿ ಅವನು ಸ್ವಲ್ಪ ಜಾಸ್ತಿ Oh ಹೈಡ್ರೇಟ್ my ಆಗಿರಲಿ ಅಂತ god. ಕುಡಿಯಪ್ಪ ಅಂದೆ. ಸಾಕಾತು, ಅವನಂತರೂ ಕುಡಿಯೋದಿಲ್ಲ, ನಾನಂತರೂ ಕುಡಿತೇನೆ ಸ್ವಲ್ಪ ಜಾಸ್ತಿನೇ. ಸೊ ಮತ್ತು ಫ್ರೆಂಡ್ಸ್ ನಡೀರಿ ಸ್ವಲ್ಪ ಟೀ ಮಾಡೋಣ. ಟೀಗೆ ಸೇಮ್ ಡೈಲಿ ಏನು, ಇವತ್ತು ಡೈಲಿ ಗ್ರೀನ್ ಟೀ ಕುಡಿದ್ದೇನೆ. ಇವತ್ತು ಸ್ವಲ್ಪ ಟೀ ಕುಡಿಬೇಕಂತಂದೆ ಅನ್ನಿಸ್ತಾಯಿತ್ತು. ಗ್ರೀನ್ ಟೀ ಭಾಳ ಆಯಿತು. ಅದಕ್ಕೆ ನಾನು ನನಗೆ ಟೀ ಮಾಡ್ತಾಯಿದ್ದೆ, ಪಾಪುಗೆ ಹಾಲು ಅಷ್ಟು ಮಾಡಿ ಈಗ ನಾನು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಬೇಕು. ಇವತ್ತು ರಜಾ ಇರೋದ್ರಿಂದ ಎಲ್ಲ ಕೆಲಸ ನಾನು ಹಾಗೆ ಇಟ್ಟಿರ್ತಾನೆ Oh my ಮನೆಯಲ್ಲಿ. god. ಸೊ ಮಂಡೇ ಹಿಡ್ದು ಫ್ರೈಡೇ ಮಟ ಏನು ಬಟ್ಟೆ ಅದು ಫೋಲ್ಡ್ ಮಾಡೋದು, ಬಟ್ಟೆ ವಾಪಸ್ ಜಗದಲ್ಲಿ ಇಡೋದು, ಅದೆಲ್ಲ ಕೂಡ ಹಂಗೆ ಇದೆ. ಸೊ ಫಸ್ಟ್ ಇವನಿಗೆಂದೆ ಚಸ್ಮಾ ಹಾಕೋರಪ್ಪ, ಭಾಳ ಆಯ್ತು ಓಡಾಡೋದು ಅಂತಂದೆ. ಮತ್ತು ಏನಾರೇ ಹೋಮ್ವರ್ಕ್ ಮಾಡಪ್ಪ ಅಂದೆ. ಸ್ಟಡಿ ಮಾಡೋದು ಇರ್ತದಲ್ಲ ಒಂದು ಓದ್ಕೊಳೋದು. ಅವನಿಗೆ ಓದ್ಕೊಳೋದು ಎಷ್ಟು ಕೊಟ್ಟರೂ ಮಾಡ್ತಾನೆ, ಬರೋದಂತೂ ಬೇಡ. ರೈಟಿಂಗ್ ಬೇಡ ಅಂತಾನೆ. ರೈಟಿಂಗ್ ಮಾಡಪ್ಪ ಅಂದರೆ ತಳಗಡೆ ಓಡೋಗ್ತಾನೆ ಅವ್ರ ಅಜ್ಜಿ ಹತ್ರ. ನನಗೆ ನಗು ಬರ್ತದೆ. ಇವನು ಆಮೇಲೆ ನನ್ನ ಹತ್ರ ಬರೋದು ಇಲ್ಲ ಇವನು, ಯಾಕಂದರೆ ನಾನು ಇವನಿಗೆ ರೈಟಿಂಗ್ ಮಾಡೋಕೆ ಹಚ್ತೇನೆ ಅಂತಂದು ಅದೇ ಮಾತಾಡ್ತಿದ್ದಾನೆ. ನಾನು ತಳಗಡೆ ಹೋಗಿ ಮಾಡ್ತೇನೆ, ಇಲ್ಲಿ ಮಾಡೋದಕ್ಕೆ ಒಲ್ಲೆ ಬೇಡ ನನಗೆ, ನಾನು ತಳಗೆ ಹೋಗ್ತೀನಿ. ಮಕ್ಕ ಎಲ್ಲ ಅಳು ಮಕ್ಕ ಮಾಡಿದ್ದಾನೆ. ನಾನಂದರೆ ಹಂಗೆ ಚೆಕ್ ಮಾಡು, ಸುಳ್ಳು ಏನು ಮಾಡಿ ತೋರಿಸು ನನಗೆ ಅಂತ. ಅದ ಫೈಟಿಂಗ್ ನನ್ನ ಕೂಟ ಅಲ್ಲ, ಅಲ್ಲೇ ಮಾತಾಡ್ತೀನಿ. ನಾನು ತಳಗೆ ಹೋಗ್ಬೇಕು ಅಂತಂದು ಗೊತ್ತಿಲ್ಲ. ನನ್ನ ಹತ್ರ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟು ಯಾಕೆ ಅವನಿಗೆ ಬೇಜಾರು ಬರ್ತದೆ ಗೊತ್ತಿಲ್ಲ. ಅಲ್ಲೇ ಅವ್ರ ಅತ್ತಿ ಇದ್ದಾರೆ, ಅತ್ತಿಯವ್ರು ಕೂಟ ಮಾಡ್ತಾರೆ. ಅವ್ರ ಅತ್ತಿಯವರು ಸೈಕಾಲಜಿ ಪ್ರೊಫೆಸರ್ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಮಾಡಬೇಕು ಅವನು. ಅದಕ್ಕೆ ಅಲ್ಲಿ ಹೋಗ್ತಾನೆ ಅಂತಾನೆ. ನನ್ನ ಹತ್ರನೂ ಮಾಡ್ತಾನೆ, ಅಂದರೆ ಇಲ್ಲಿ ಅವನಿಗೆ ಮಸ್ತಿ ಮಾಡೋಕ್ಕೆ ಸಿಗೋದಿಲ್ಲಲ್ಲ ನನ್ನ ಹತ್ರ, ಅದಕ್ಕೆ ಅಷ್ಟು ನೋಡ್ಬೋದು. ಅದೇ ಬುಕ್ಕು ಸುಧಾ ಓಪನ್ ಮಾಡೋದಕ್ಕೆ ಇಷ್ಟು. ನಾನದೇ ಇರಲಿ ಬಿಡಪ್ಪ, ಬಿಟ್ಬಿಡು, ತಳಗಡೆ ಹೋಗಿ ಮಾಡೋದು, ನನ್ನ ಕೆಲಸ ಇದೆ ತುಂಬ ಅಂತಂದೆ ನಾನು ಸ್ಕಿಪ್ ಮಾಡಿ ಹೋದೆ. ಸ್ವಲ್ಪ ಹೊರಗಡೆ ಕಸ ಹುಡುಕ್ಬೇಕಂತಂದೆ ಕಸ ಹುಡುಕಿ ಆಮೇಲೆ ನನ್ನ ಗಿಡ ಕೂಡ ನೋಡ್ತಾ ಇದ್ದೆ ನಾನು. ಅದಕ್ಕೂ ಸುಡೋಕ್ಕೆ ಕೇರ್ ಮಾಡಿಲ್ಲ ನಾನು. ಒಳಗಡೆ ಇತ್ತು ಫಸ್ಟ್ ಗಿಡಗಳು ನಂದು. ಈಗ ಮಳೆ ಇದೆಯಲ್ಲ ಅಂತಂದು ನಾನು ಹೊರಗಡೆ ಇಟ್ಟಿದ್ದೇನೆ. ಹೊರಗಡೆ ಫುಲ್ ಡ್ಯಾಮೇಜ್ ಆಗಿದ್ದಾವೆ ಅವು. ನೋಡಿದ್ರೆ ಬಿಸಿಲಿ ಗಿಡ ಅಲ್ಲದು, ಮನೆ ಒಳಗಡೆ ಇಡೋದು ಗಿಡ. ಅಂದರೆ ಮನಿ ಪ್ಲಾಂಟ್ ಐತಿ, ಮತ್ತು ಸ್ನೇಕ್ ಪ್ಲಾಂಟ್ ಆ ಥರ ಎಲ್ಲ ಗಿಡಗಳಿದ್ದಾವೆ. ಬಿಸಿಲಿದ್ದಾಗ ಏನಾಗ್ತದೆ ಅಂದರೆ ಅವಕ್ಕೆ ಜಾಸ್ತಿ ನೀರು ಬೇಡ, ಸ್ವಲ್ಪ ಬೇಕಲ್ಲ. ಸೊ ಅದು ಜಾಸ್ತಿ ಬಿಸಿಲಿಗೆ ಇಟ್ಬಿಟ್ರೆ ಒಣಗಿ ಹೋಗ್ತಾವೆ ಅಂತಂದು ನಾನು ಒಳಗಡೆ ಇಡ್ತಿದ್ದೆ. ಈಗ ಮಳೆ ಇದೆ, ರೈನ್ ಸೀಸನ್ ಇದೆ, ಅದಕ್ಕೆ ಒಳಗಡೆ ಇಡೋದು. ಅದು ಹೊರಗಡೆ ಇಟ್ಟಿದ್ದಾನೆ. ಹೊರಗಡೆ ಇನ್ನೂ ಡ್ಯಾಮೇಜ್ ಆಗಿದೆ ಅದು, ಅದಕ್ಕೆ ಬೇಜಾರಾಗ್ತಾಯಿತ್ತು. ಸುಮ್ಮನೆ ಹಿಂಗೆ ಮಾಡಿ ಕಸ ಕ್ಲೀನ್ ಮಾಡಿ ಬಂದೆ. ಈಗ ಅಷ್ಟು ಬಟ್ಟೆ ಇಡ್ತಾನೆ ಫ್ರೆಂಡ್ಸ್. ವಾರದ್ದಕ್ಕೇನು ಬಟ್ಟೆ ಇತ್ತಲ್ಲ ಅಷ್ಟು ನಾನು ವಾಶ್ ಮಾಡ್ತಾನೆ. ಡ್ರೈ ಕೂಡ ಆಗ್ತದೆ. ಫೋಲ್ಡ್ ಮಾಡಿ ಚೇರ್ ಮೇಲೆ ಒಟ್ಬಿಟ್ಟಿರ್ತಾನೆ ಫುಲ್ಲು. ಆಮೇಲೆ ಸ್ಯಾಟರ್ಡೇ ಯಾವಾಗ ನನಗೆ ವೀಕ್ ಆಫ್ ಇರ್ತದಲ್ಲ ಅವತ್ತು ನಾನು ಅಷ್ಟು ಇಡ್ತಾನೆ. ನನ್ನ ಮಗನ ಬಟ್ಟೆ ಎಲ್ಲ ಬಟ್ಟೆ ತುಂಬ ಬಟ್ಟೆ ಆಗಿದೆ. ಇಡಬೇಕು, ಒಂದು ಇಡ್ತಾ ಇದ್ದಾನೆ. ಅಂದರೂ ಇಷ್ಟು ಕೆಲಸ ಇದೆಯಲ್ಲ ಫ್ರೆಂಡ್ಸ್, ಹೇಳಬೇಡಿ. ಒಬ್ಬಳೇ ಇರ್ತಾನಂದ್ರೂ ಕೆಲಸ ಇರ್ತದೆ. ಕೆಲಸ ಯಾವಾಗೂ ಮುಗಿಯಂಗಿಲ್ಲ. ಸೊ ಸೆಲ್ಫ್ ಕೇರ್ ಅಂತೂ ಬೇಕೇ ಬೇಕು. ಅದಕ್ಕೆ ನಾನು ತಲೆ ಕೆಟ್ಟು ಹೋಗಿ ಕುಂತ್ಬಿಡ್ತಾನೆ, ಏನೂ ಮಾಡೋದಿಲ್ಲ ಅಂತಂದೆ. ನನಗೆ ಅಲ್ಲಿ ಮತ್ತು ಅನ್ನಿಸ್ತದೆ, ಇಲ್ಲ ಇದು ಮಾಡಬೇಕು, ಈಗ ಹಾಗೆ ಇಟ್ಟರೆ ಅಲ್ಲೇ ಇರ್ತದೆ ಅಂತಂದು ಮತ್ತು ಎದ್ದೇಳ್ತಾನೆ. ಮತ್ತೊಂದು ಫ್ರೆಂಡ್ಸ್ ಏನು ಗೊತ್ತಾ, ಇದು ಅಂತ ಇದೆ, ನಾನು ವಟಪೂರ್ಣಿಮಾ ಪೂಜೆ ಮಾಡ್ತೇನೆ ಅಲ್ಲ, ಅದ್ರ ಸೀರೆ ಕೂಡ ನಾನು ಅಲ್ಲೇ ಇಟ್ಟಿದ್ದೇನೆ ಅಂತಂದು ಹೇಳ್ತಾ ಇದ್ದೇನೆ ನಿಮಗೆ. ಅದು ಕೂಡ ಈಗ ತೆಗೆದಿಕ್ತಾ ಇದ್ದೇನೆ. 29 ಏನೋ ಇತ್ತು ಅದು ಪೂಜೆ ನಾನು ಮಾಡಿದ್ದೆ. ಅದು ಒಗ್ದು ಫೋಲ್ಡ್ ಮಾಡಿ ಇಟ್ಟಿದ್ದೇನೆ, ಅಲ್ಲೇ ಇದೆ ನೋಡ್ಬೋದು. ಈಗ ಅದಕ್ಕೆ ಪ್ಯಾಕ್ ಮಾಡಿ ಇಕ್ತಾನೆ. ಮತ್ತು ಇದು ಚದರ್ ಕೂಡ ಎಲ್ಲ ವೀಕ್ಲಿ ಚೇಂಜ್ ಮಾಡ್ತಾನಲ್ಲ ನಾನು. ಸೊ ಚದರ್ ಕೂಡ ತೆಗೆದಿದ್ದೆ, ನಾನು ನಿನ್ನೆ ತೆಗೆದಿದ್ದೆ.
ಆಮೇಲೆ ಈಗ ಅದು ಚದರ್ ಹಾಕ್ತೀನಿ. ಸ್ವಲ್ಪ ಧೂಳಾಬಿ ಎಲ್ಲ ತೆಗಿಬೇಕು. ಡಸ್ಟ್ ಕೂಡ ಆಗ್ತದೆ, ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಡಸ್ಟ್. ಸೊ ಡಸ್ಟ್ ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೀವು ಕೂಡ ಡೈಲಿ ಮಾಡಲೇಬೇಕು, ಎಲ್ಲರೂ ಮಾಡಬೇಕು, ಇಲ್ಲಾಂದರೆ ಆಗೋದಿಲ್ಲ. ಅದೇ ಫ್ರೆಂಡ್ಸ್, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಲುಪಿ. ಮತ್ತು ಇದು ಗೊಂಬೆ ತೋರಿಸ್ತಾ ಇದ್ದೆ ನಾನು, ನೋಡಿ ಗೊಂಬೆ ಇದೆ ನಮ್ಮ ಪಾಪ, ಡೈಲಿ ಬೇಕೇ, ಹಗ್ ಮಾಡಿ ಮಕ್ಕೊಂತಾನೆ ನಾನು. ಇನ್ನೊಂದು ಕೂಡ ಇದೆ ಸಣ್ಣ ಚಿಕ್ಕದು, ಅದು ಈಗ ಎಲ್ಲಿ ಹೋಗ್ದಿದ್ದಾನೆ ಗೊತ್ತಿಲ್ಲ, ಇರ್ಬೋದು, ನನಗಿತ್ತು. ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಸೊ ನೋಡ್ಬೋದು, ಈ ಥರ ನಾನು ಎಲ್ಲ ಡಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಚದರ್ ಹಾಕಿಬಿಟ್ಟಿದ್ದೇನೆ. ಇಷ್ಟೇ ನಂದು ಸ್ಯಾಟರ್ಡೇ ರೂಟೀನ್.